ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಅಮ್ಮ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆಲ್ಲ ಜೋಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನೇನು ಅಮ್ಮ ಪೂಜೆನೂ ಕೂಡ ಮಾಡ್ತಾರೆ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನು ಪೂಜೆ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ನೀರು ಕೂಡ ಕಾದಿತ್ತು. ಇವಾಗ ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡ್ಕೊಳಕ್ಕೂ ಮುಂಚೆ ಇವಾಗ ನಮ್ಮ ಮನೆಯವ್ರಿಗೆ ಫಸ್ಟು ನೀರು ತೊಳ್ಕೊಡ್ತಾ ಇದ್ದೀನಿ. ಅವರು ಫಸ್ಟ್ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿ. ಟೈಮ್ ಈಗ ಒಂದು 6 ಗಂಟೆ ಆಗಿತ್ತು. ಇವತ್ತು ಗುರುವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಗುರುವಾರ ಅಂದರೆ ಇವತ್ತಿನ ದಿನದ್ದೇ ನಾನು ಇವತ್ತು ಎಡಿಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಂಟಿನ್ಯೂ ಆಗಿ ಒಂದು 3-4 ದಿನದಿಂದನೂ ಕೂಡ ನನಗೆ ಹುಷಾರಿಲ್ಲ. ವಾಯ್ಸ್ ನಿಮ್ಗೆ ಕೇಳಿದ್ರೇ ಗೊತ್ತಾಗ್ತಿರ್ಬೋದು, ವಾಯ್ಸ್ ಏನಪ್ಪ ಈ ಥರ ಆಗಿದೆ ಅಂತ ಅಂದ್ಕೊಳ್ತಾನೂ ಕೂಡ ಇರ್ಬೋದು. ತುಂಬ ಶೀತ ಆಗಿಬಿಟ್ಟಿದೆ. ಹಂಗಾಗಿ ನನಗೆ ವಾಯ್ಸ್ ಅನ್ನೋದು ಕೊಡೋದಕ್ಕೂ ಕೂಡ ಆಗ್ತಾಯಿಲ್ಲ. ಜಸ್ಟ್ ಬರೀ ನಾನು ಏನಂತಾರೆ ಊಟ ಮಾಡೋದು, ರೆಸ್ಟ್ ಮಾಡೋದು ಇದರಲ್ಲೇ ಇದ್ದೆ. ಹಂಗಾಗಿ ನಾನು ಯಾವುದೇ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ಇವತ್ತು ಯಾವ ವಿಡಿಯೋ ಮಾಡ್ಕೊಂಡಿದ್ದೀನೋ ಅದನ್ನು ಎಡಿಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಡೆ ರೈಸ್ ಮಾಡೋದಕ್ಕೆ ಇಟ್ಟಿದ್ದೆ. ಕುಕ್ಕರ್ ಕೂಡ ಕೈ ಕೊಟ್ಟಿದೆ. ಇಂಥ ಟೈಮ್ ಅಂದರೆ ಹುಷಾರಿಲ್ಲದ ಟೈಮಲ್ಲಿ ಇದೆಲ್ಲ ಆಗ್ತಾ ಇರೋದು. ಜಸ್ಟ್ ಒಂದು 10 ನಿಮಿಷದಲ್ಲಿ ಕುಕ್ಕರ್ ಎಲ್ಲ ಚೆನ್ನಾಗಿದ್ದಿದ್ರೆ ಕುಕ್ಕರಲ್ಲೇ ರೈಸ್ ಎಲ್ಲ ಆಗಿಬಿಡ್ತಾಯಿತ್ತು. ಆದರೆ ಅದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಆದರೆ ಪ್ಲೇಟ್ನ ಕ್ಲೋಸ್ ಮಾಡಿ ಹಾಗೆ ಅಡುಗೆ ಮಾಡ್ತಾಯಿದ್ದೀನಿ. ಅಮ್ಮ ಇವಾಗ ಜಸ್ಟು ಆರತಿ ಎಲ್ಲ ಮಾಡ್ತಾಯಿದ್ದಾರೆ. ಅಮ್ಮ ಗುರುವಾರ ಇಲ್ಲ ಸೋಮವಾರ ದಿನ ಅವಾಗೆಲ್ಲ ಪೂಜೆ ಮಾಡ್ತಾ ಇರ್ತಾರೆ. ಬಟ್ ಇವತ್ತು ನಂಗೆ ಹುಷಾರು ಬೇರೆ ಇರಲಿಲ್ಲಲ್ಲ, ಹಾಗಾಗಿ ನಾನು ಲೇಟಾಗಿ ಸ್ನಾನ ಮಾಡ್ಕೊಳ್ತೀನಿ. ಅಮ್ಮ ನೀವು ಸ್ನಾನ ಮಾಡಿ ಪೂಜೆ ಮಾಡಿ ಅಂತಂದೆ. ಅದಕ್ಕೆ ಅವರು ಸ್ನಾನ ಮಾಡಿ ಪೂಜೆ ಮಾಡಿದರು. ಹಾಗೆ ನನಗೂ ಕೂಡ ಸ್ವಲ್ಪ ಮಂಗಳಾರತಿ ಕೊಟ್ಟರು. ಮಂಗಳಾರತಿ ತೊಗೊಂಡು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಹೊರಗಡೆ ಎಲ್ಲ ದೀಪ ಎಲ್ಲ ಇಟ್ಟಿದ್ದಾರೆ. ಇದನ್ನು ಬೆಳಗ್ಗೆ ಟೈಮಲ್ಲಿ ನೋಡೋದು ತುಂಬ ಖುಷಿ ಅನಿಸುತ್ತೆ ನಮಗೆ. ಬೆಳಗಿನ ಜಾವದಲ್ಲಿ ಈ ಥರ ಮನೆ ಬಾಗಿಲಲ್ಲಿ ಪೂಜೆ ಮಾಡಿದರೆ ಎಷ್ಟೋ ಒಂಥರ ಮನಸ್ಸಿಗೆ ಸಮಾಧಾನ ಈತ ಅಂತ ಅನಿಸುತ್ತೆ. ನೋಡೋದಕ್ಕೆ ಒಂಥರ ಕಣ್ಣುಗಳು ಸಾಲದು ಅಂತ ಅನಿಸುತ್ತೆ. ಪುಟ್ಟ ಮನೆ ಆದರೂ ಕೂಡ ಒಂಥರ ಲಕ್ಷಣವಾಗಿದ್ದರೆ ಅದು ನೋಡೋದಕ್ಕೆ ಎಷ್ಟು ಚೆಂದ ಅನಿಸುತ್ತಲ್ಲ. ದೊಡ್ಡ ಮನೆ ಆದ್ರೂ ಅದು ನೋಡೋದಕ್ಕೆ ಲಕ್ಷಣ ಇಲ್ಲ ಅಂದರೆ ಏನಕ್ಕಪ್ಪ ಅದು ಇರೋದು ಅಂತ ಅನಿಸುತ್ತೆ. ಆದರೆ ಪುಟ್ಟ ಮನೆ ಆದರೂ ಲಕ್ಷಣವಾಗಿದ್ದರೆ ಮನಸ್ಸಿಗೆ ಎಷ್ಟೋ ಒಂದು ಸಮಾಧಾನ ಅಂತ ಅನಿಸುತ್ತೆ. ಹಾಗೆ ಇವಾಗ ಪುಟ್ಟದಾಗಿ ಒಂದು ರಂಗೋಲಿ ಕೂಡ ಹಾಕಿದ್ದೀನಿ. ಅಟ್ಲೀಸ್ಟ್ ಪೂಜೆ ಮಾಡೋವರೆಗಾದರೂ ಇರಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ಪುಟ್ಟದಾಗಿ ರಂಗೋಲಿನೂ ಕೂಡ ಹಾಕಿದೆ. ಹಾಗೆ ಅಮ್ಮ ಹೊರಗಡೆ ಎಲ್ಲ ಧೂಪ ದೀಪ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಸ್ವಲ್ಪ ಮನೆಗೆ ಹಾಲು ಅದೆಲ್ಲ ತರೋದಿತ್ತು. ಅದಕ್ಕೋಸ್ಕರ ಈಗ ಹೋಗ್ತಾಯಿದ್ದೀನಿ. ಮಕ್ಕಳು ಇನ್ನೂ ಮಲ್ಕೊಂಡಿದ್ರು. ಅವ್ರು ಎದ್ದೇಳೋಕ್ಕೂ ಮುಂಚೆನೆಲ್ಲ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಸ್ನಾನ ಮಾಡಿಸೋಣ ಅಂತೇಳಿ ಅವ್ರನ್ನ ಇನ್ನೂ ಎದ್ದೇಳಿಸಿಲ್ಲ. ಒಬ್ಬಳೇ ಹೋಗ್ತಾಯಿದ್ದೀನಿ. ಇಷ್ಟೊತ್ತಿಗೆ ಆಗಲೇ ಅವನು ಎದ್ದಿರ್ತಿದ್ದ. ಆಗಲೇ 5:15 ಹಂಗೆ ಎದ್ದ. ನಾನು ಸ್ವಲ್ಪ ಇವಾಗ ವೆದರು ಸ್ವಲ್ಪ ಚೆನ್ನಾಗಿಲ್ಲ, ಹೋಗಪ್ಪ ಹೋಗಿ ಮಲ್ಕೋ ಹೋಗು, ಆಮೇಲೆ ಬೇಕಾದರೆ ಎದ್ದೇಳಂತೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿ ಹೋಗಿ ಮಲ್ಕೊಂಡಿದ್ದಾನೆ. ಇಲ್ಲ ಅಂದಿದ್ರೆ ಅವನು ಕೂಡ ಇಲ್ಲ ನಾನು ಬರ್ತೀನಿ ಅಂಗಡಿಗೆ ಅಂತ ಹೇಳ್ಬಿಟ್ಟು ಜೊತೆಗೆ ಬಂದುಬಿಡ್ತಾಯಿದ್ದ. ವಾಯ್ಸವ್ರು ಕೂಡ ನನಗೆ ಕೊಡೋದಕ್ಕೆ ಆಗ್ತಾಯಿಲ್ಲ. ವಾಯ್ಸ್ ಫುಲ್ಲು ನನಗೆ ನಡ್ಕ ಬರ್ತಾಯಿದೆ. ವಾಯ್ಸ್ ಫುಲ್ ಹಿಡ್ಕೊಳ್ತಾ ಇದೆ. ಮಾತಾಡೋದಕ್ಕೂ ಕೂಡ ಆಗ್ತಾಯಿಲ್ಲ. ಬಟ್ ಆದ್ರೂ ಕಂಟಿನ್ಯೂ ಆಗಿ ನಾನು ವೀಡಿಯೋಸ್ನ ಕೊಡೋದಕ್ಕಾಗಿಲ್ಲ. ಒಂದು 2-3 ಡೇಸಿಂದನೂ ಕೂಡ 2-3 ಡೇಸ್ ಅನ್ನೋದಕ್ಕಿಂತ ಒಂದು ಮಂತಿಂದನೂ ಕೂಡ ನಾನು ಕರೆಕ್ಟಾಗಿ ವೀಡಿಯೋಸ್ನ ಹಾಕಿಲ್ಲ. ಕೆಲವೊಂದಷ್ಟು ಕಾರಣಗಳಿರ್ಬೋದು, ಕೆಲವೊಂದಷ್ಟು ಹೆಲ್ತ್ ಪ್ರಾಬ್ಲಮ್ಸು ಅದು ಇದು ಅಂತ ಹೇಳಿಬಿಟ್ಟು ನಾನು ವೀಡಿಯೋಸ್ನ ಕರೆಕ್ಟಾಗಿ ಪೋಸ್ಟ್ ಮಾಡೋದಕ್ಕಾಗಲಿಲ್ಲ. ಆದರೂ ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಇವತ್ತು ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ವಾಯ್ಸಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ. ಯಾರು ಏನು ಅಂದ್ಕೊಳ್ಳೋಕೆ ಹೋಗಬೇಡಿ ಆಯಿತಾ. ಇದೇನಪ್ಪ ಹಿಂಗಿದೆ ಇವ್ರ ವಾಯ್ಸು ಅಂತಂದೇಳಿ. ಹುಷಾರಿಲ್ಲದೆ ಇರೋ ಟೈಮಲ್ಲಿ ಇನ್ನೇನು ಮಾಡೋದು ಹೇಳಿ. ಪೂರ್ತಿ ವಾಯ್ಸ್ ಅನ್ನೋದು ಹೊಂಟೋಗ್ಬಿಟ್ಟಿದೆ. ಇವಾಗ ಎಲ್ಲ ಸಾಮಾನು ತಗೊಂಡು ಮನೆ ಕಡೆ ಹೊಂಟೆ. ಹೋಗಿ ಇವಾಗ ಮಕ್ಕಳು ನೋಡಿ ಮಲ್ಕೊಂಡಿದ್ದಾರೆ. ಇವರಿಬ್ಬರು ನೋಡೋದು ಎಷ್ಟು ಚೆಂದ ಅನಿಸುತ್ತೆ. ಮಲ್ಕೊಂಡೆ ಮುದ್ದು ಮಾಡಬೇಕು ಅಂತ ಅನಿಸುತ್ತೆ. ಎದ್ದ ಮೇಲೆ ಇವ್ರು ಮಾಡೋ ತಲೆ ಹರಟೆಗೆ ಹೊಡಿಬೇಕು ಅಂತ ಅನಿಸುತ್ತೆ. ಮಲ್ಕೊಂಡಾಗಲೇ ಇವರು ಚೆಂದ. ಹಾಗೆ ಫ್ರೆಂಡ್ಸ್, ಇದೊಂದು ನನಗೇನಂತ ಅರ್ಥನೇ ಆಗ್ತಾಯಿಲ್ಲ. ದಯವಿಟ್ಟು ಇದು ಏನಾದ್ರು ನಿಮ್ಗೆ ಗೊತ್ತಿದ್ದರೆ ನನಗೊಂದು ಸೊಲ್ಯೂಷನ್ ಹೇಳಿ. ಏನಂದರೆ ಅಜಯ್ ಕೈ ನಿಮ್ಗೆ ತೋರಿಸ್ತೀನಿ. ಒಂದು ಫಿಂಗರು ತುಂಬ ನಾರುಳ್ಳಿ ಬರುತ್ತಲ್ವ, ಅದು ಆಗಿಬಿಟ್ಟಿದೆ.
ಏನೇ ಟೈಮ್ ಮಾಡಿದರೂ ಏನೇ ಹೋಮ್ ರೆಮಿಡಿ ಮಾಡಿದರೂ ಕೂಡ ಅದು ಕ್ಲಿಯರ್ ಆಗ್ತಾಯಿಲ್ಲ. ಹಾಗಾಗಿ ನಿಮಗೇನಾದ್ರೂ ಅದ್ರ ಬಗ್ಗೆ ಸೊಲ್ಯೂಷನ್ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಯಾಕಂದರೆ ಅವನದು ಈ ಥರ ಫಿಂಗರಿಗೆ ಆಗಿರೋದ್ರಿಂದ ಬರೆಯೋದಾಗಿರ್ಬೋದು ಅಥವಾ ತುಂಬ ಒಂದು ಸ್ವಲ್ಪ ಪೇನ್ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇದ್ದ. ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡಿದ್ದೀನಿ, ಬಟ್ ಆದರೂ ಏನು ಯೂಸ್ ಇಲ್ಲ. ಅದಕ್ಕೋಸ್ಕರ ಏನಾದರೂ ನಿಮ್ಗೆ ಗೊತ್ತಿದ್ದರೆ ದಯವಿಟ್ಟು ಸೊಲ್ಯೂಷನ್ ಹೇಳಿ ಆಯಿತಾ. ಹಾಗೆ ಬಿಸಿ ಬಿಸಿಯಾಗಿ ಟೀ ಕೂಡ ರೆಡಿಯಾಗಿದೆ. ಇನ್ನೇನು ಟೀ ಕುಡಿಬೇಕು, ಕುಡಿದು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಹುಷಾರಿಲ್ಲದ ಟೈಮಲ್ಲಿ ನನಗೆ ಟೀನೇ ಒಂದು ಅಮೃತ. ಟೀನ ಎಷ್ಟು ಸಲ ಕುಡಿತೀವೋ ಅದು ದೇವರಿಗೆ ಗೊತ್ತು. ಅದರಲ್ಲಿ ಶೀತ ಆಗಿಬಿಟ್ಟಿದೆ ಅಂದರೆ ಮುಗ್ದೇ ಹೋಯ್ತು. ಕುಡಿತಾನೇ ಇರಬೇಕಂತ ಅನ್ಸುತ್ತೆ ಏನಾದ್ರು ಬಿಸಿ ಬಿಸಿಯಾಗಿ. ಅದರಲ್ಲಿ ಮೇನ್ ನಮಗೆ ಕಣ್ಣಿಗೆ ಬೀಳೋದು ಅಥವಾ ನಮ್ಗೆ ಕುಡಿಬೇಕಂತ ಅನ್ಸೋದೇ ಟೀ ಅಥವಾ ಕಾಫಿ. ಎಷ್ಟು ಸಲ ಕುಡಿತಾ ಇದ್ದೀನೋ ಅದು ದೇವರಿಗೆ ಗೊತ್ತು. ತುಂಬ ಸಲ ಕುಡಿತಾ ಇದ್ದೀನಿ. ಹಾಗೆ ಇಲ್ಲಿ ಭ್ರಮರ ಮತ್ತು ಅಜಯ್ ಇಬ್ಬರು ಕೂಡ ಸ್ಕೂಲಿಗೆ ಹೋಗೋದಕ್ಕೆ ಅವರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಟಿಫನ್ ಎಲ್ಲ ಮಾಡಿಬಿಟ್ಟು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಅವ್ರು ರೆಡಿ ಆಗ್ತಾಯಿದ್ದಾರೆ. ಜಾಸ್ತಿ ನನ್ನ ವೇಟ್ ಮಾಡಲ್ಲ, ನಾನೇ ಬಂದು ರೆಡಿ ಮಾಡಲಿ ಆ ಥರ ಏನೂ ಇರಲ್ಲ. ಟಿಫನ್ ಮಾಡಿದ್ರು ಅಂದ ತಕ್ಷಣ ಅವರೇ ಎದ್ಬಿಟ್ಟು ಡ್ರೆಸ್ಸೆಲ್ಲ ಹಾಕ್ಕೊಂಡು ರೆಡಿ ಆಗ್ತಾರೆ. ಬಟ್ ಅವಳಿಗೆ ಒಂದು ಸ್ವಲ್ಪ ತಲೆ ಬಾಚೋದು ಅಥವಾ ಟೈ ಕಟ್ಟೋದು ಈ ಥರದ್ದಷ್ಟೇ ನಾನು ಮಾಡೋದು. ಇನ್ನು ಮಿಕ್ಕಿದ ಕೆಲಸ ಎಲ್ಲ ಅವಳೇ ಮಾಡ್ಕೊತಾಳೆ ಮತ್ತು ಅವನು ಮಾಡ್ಕೊತಾನೆ. ಏನಂದರೆ ಈ ಬುಕ್ಸು ಜೋಡಿಸ್ಕೊಳೋದಿರುತ್ತಲ್ವ, ಇವಾಗ ಟೈಮ್ ಟೇಬಲ್ ಪ್ರಕಾರ ಡೈಲಿ ಬುಕ್ಸ್ ಎಲ್ಲ ಚೇಂಜಸ್ ಮಾಡಿಕೊಂಡು ಇಟ್ಕೊಂಡು ಹೋಗಬೇಕು. ಅಜಯ್ಗೆ ನಾನೇ ಯಾವಾಗಲೂ ಕೂಡ ಜೋಡಿಸಿ ಇಟ್ಕೊಡ್ತಾಯಿದ್ದೆ. ಬಟ್ ಇವಾಗ ಭ್ರಮರನೇ ಇವತ್ತಿನ ಡೇಟ್ ಅಂದರೆ ಇವತ್ತು ಯಾವ ದಿನ ಇದೆ ಅಂತ ನೋಡಿಕೊಂಡು ಅವಳೇ ಎಲ್ಲ ಬುಕ್ಸ್ನೆಲ್ಲ ಜೋಡಿಸ್ಕೊಂಡು ಇಟ್ಕೋತಾಳೆ. ಫಸ್ಟ್ನೇವ್ರು ನಾವು ಎಷ್ಟು ಕೇರ್ ಮಾಡ್ತೀವೋ ಸೆಕೆಂಡ್ನೇವ್ರು ಅಷ್ಟೇ ಲೇಸಿ ಮಾಡಿಬಿಡ್ತೀನಿ ನಿಜವಾಗ್ಲೂ. ಊಟದಲ್ಲಿ ಅಂದರೆ ಊಟ ಮಾಡಿಸೋದ್ರಲ್ಲಾಗಿರ್ಬೋದು ಅಥವಾ ಈ ಥರ ಬುಕ್ಕು ಇಡೋದ್ರಲ್ಲಾಗಿರ್ಬೋದು, ಯಾವುದೋ ಒಂದು ಸಣ್ಣ ವಿಷಯದಲ್ಲೂ. ಬಟ್ ಅವರು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಬಟ್ ಏನಂದರೆ ಫಸ್ಟ್ನೇವ್ರಿಗೆ ಅಷ್ಟೊಂದು ಏನು ತಿಳುವಳಿಕೆನೇ ಇರೋಲ್ಲ. ನಾವು ಎಷ್ಟು ಹೇಳಿದರೂ ಕೂಡ ಊಟ ಮಾಡೋದ್ರಲ್ಲೂ ಅಷ್ಟೇ. ಊಟ ಮಾಡಿಸೋದ್ರಲ್ಲಿ ನಾವೇ ಮಾಡಿಸ್ಬೇಕು, ಇಲ್ಲಾಂದರೆ ತಿನ್ನೋದಿಲ್ಲ, ಆ ಥರ ಇರುತ್ತೆ. ಬಟ್ ಸೆಕೆಂಡ್ನವ್ರಿಗೆ ಆ ಥರ ಇರೋಲ್ಲ. ನಾವು ಮಾಡಿಸ್ತೀವಿ ಊಟ ಅಂದರೂ ಕೂಡ ಇಲ್ಲ ನಾನೇ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಡಿಟ್ ಅಪೋಸಿಟ್ ನಮ್ಮ ಭ್ರಮರ. ಒಂದೊಂದು ಸಲ ಇದೆ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಕೆಲವೊಂದು ಸಲ ಅಜಯ್ ನೋಡಿದರೆ ತುಂಬ ಕೋಪ ಬರುತ್ತೆ, ಏನಕ್ಕಪ್ಪ ಹಿಂಗೆಲ್ಲ ಕಾಡ್ತಾನೆ ಅಂತಂದು. ಆದರೂ ಫಸ್ಟ್ನೇ ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ತುಂಬ ಮುದ್ದಾಗಿ ಎಲ್ಲ ಸಾಕಿರ್ತೀವ. ಪ್ರತಿಯೊಂದು ವಿಷಯದ ಬಗ್ಗೆಯೂ ಕೂಡ ಕೇರ್ ತೊಗೊಂಡು ನೆಕ್ಸ್ಟ್ ಸೆಕೆಂಡ್ ಬೇಬಿ ಆದ ತಕ್ಷಣವೇ ಸೆಕೆಂಡ್ ಬೇಬಿ ನೋಡ್ಕೊಳ್ಳೋದು, ಫಸ್ಟ್ ಬೇಬಿ ನೋಡ್ಕೊಳ್ಳೋದು ತುಂಬ ಒಂಥರ ಕಷ್ಟ ಅನಿಸುತ್ತಲ್ವ. ಸೊ ಆ ಟೈಮಲ್ಲಿ ಅವರೇ ರೂಢಿಯಾಗಲಿ. ಫಸ್ಟ್ ಮಗುಗೆ ಏನು ಜಾಸ್ತಿ ಇದು ಮಾಡ್ಕೊಂಡಿದ್ವೋ, ಪ್ರಿಫರೆನ್ಸ್ ಎಲ್ಲ ಕೊಡ್ತಾಯಿದ್ವೋ, ಅಷ್ಟೊಂದು ಮುದ್ದು ಮಾಡ್ತಾಯಿದ್ವಿ. ಅಷ್ಟೊಂದು ಮುದ್ದು ಮಾಡೋದು ಬೇಡ ಈ ಮಗುಗೆ. ಯಾಕಂದರೆ ಮುದ್ದು ಮಾಡಿ ಯಾವುದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇರೋಲ್ಲ. ಆ ಥರ ಮಾಡೋದು ಬೇಡ ಅಂತಂದರೆ ಸೆಕೆಂಡ್ನೇ ಪಾಪನ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಬೆಳೆಸೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಹಂಗೇ ಪ್ರಮಾಣನೂ ಕೂಡ ಇವಾಗ ಅವಳಿಗೆ ತಲೆ ಬಾಚಿಬಿಟ್ಟು ಕ್ಲಿಪ್ಪೆಲ್ಲ ಹಾಕಿ ರೆಡಿ ಮಾಡಿರ್ತೀನಿ. ಇವಾಗ ಇಬ್ಬರಿಗೂ ಕೂಡ ಪೌಡರ್ ಹಚ್ಬಿಟ್ಟು ರೆಡಿ ಮಾಡಬೇಕು. ಫೈನಲಿ ಇಬ್ಬರೂ ಕೂಡ ರೆಡಿ ಮಾಡಿ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಒಂದು ಸಲ ನೆಲ ಎಲ್ಲ ಒರೆಸಿರ್ತೀವಿ, ಬಟ್ ಆದ್ರೂ ಕೂಡ ಮತ್ತೆ ಟಿಫನ್ ಎಲ್ಲ ಮಾಡಿದ್ದಾದಮೇಲೆ ಮತ್ತೆ ಒರೆಸ್ಬಿಡ್ತೀನಿ. ಇವತ್ತು ತುಂಬ ಗಲೀಜು ಮಾಡಿದ್ರು ಮನೆಯೆಲ್ಲ, ಹಾಗಾಗಿ ಮತ್ತೆ ಎರಡನೇ ಸಲ ಒರೆಸ್ತಾ ಇದ್ದೀನಿ.
ಹೇಳ್ಬೇಕಂದ್ರೆ ಮನೆಯನ್ನ ಒಂದು 2-3 ಸಲ ಒರೆಸ್ತಾನೆ ಇರ್ತೀನಿ. ಚಿಕ್ಕ ಮನೆ ಆದರೂ ಕೂಡ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರಲ್ಲ ಮಕ್ಕಳು, ಕೀಟ್ಲೆ ಕೆಲಸ ಫುಲ್ ನೋಡೋದಕ್ಕೆ ಏನೋ ಒಂಥರ ಗಲೀಜು ಅಂತ ಅನಿಸುತ್ತೆ. ಒಂಥರ ಏನೋ ನೀರೆಲ್ಲ ಚೆಲ್ಲೋದು ಹಂಗೆಲ್ಲ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನನಗೆ ಹಾಗೆ ಇರೋದಕ್ಕೆ ಇಷ್ಟ ಆಗೋಲ್ಲ. ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮ್ ಒರೆಸ್ತೀವಿ. ಬಟ್ ಇವತ್ತು 3 ಸಲ ಒರೆಸ್ಬೇಕಾಗತ್ತೆ. ಆಲ್ರೆಡಿ ಇಷ್ಟೊತ್ತಿಗೆ 2 ಸಲ ಒರೆಸಿದ್ದೀನಿ ನಾನು. ಬೆಳಗ್ಗೆ ಒಂದು ಟೈಮ್ ಒರೆಸಿ, ಇವಾಗ ಒಂದು ಟೈಮ್ ಒರೆಸಿದ್ದೀನಿ. ಮತ್ತು ಸಂಜೆ ಅಂತೂ ನೆಲ ಒರೆಸ್ಬಿಟ್ಟು ಆದಮೇಲೆ ದೀಪ ಹಚ್ಚೋದು. ಅದೊಂಥರ ರೂಢಿ ಆಗಿಬಿಟ್ಟಿದೆ ನನಗೆ. ಅದಕ್ಕೋಸ್ಕರ ನೋಡಿ ಇಲ್ಲೆಷ್ಟು ತರಲೆ ಮಾಡ್ತಿದ್ದಾರೆ. ನಾನು ನೆಲ ಒರೆಸ್ತಾ ಇದ್ದರೆ ಕೆಲವೊಂದು ಸಲ ತುಂಬ ಕೋಪ ಬರುತ್ತೆ. ಏನಕ್ಕೆ ಇಷ್ಟೊಂದು ಕೋಪ ಬರುತ್ತೆ ನನಗೆ ಅಂತ ಕೇಳ್ತೀನಿ. ಬಟ್ ಆದರೂ ಕೂಡ ಕೇಳಲ್ಲ ಅವನು. ಸಖತ್ ಕೋಪ ಬರೆಸ್ತಾನೆ. ಆದರೂ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದು ಸಲ ಚೀರಾಡ್ಬಿಡ್ತೀನಿ, ಕೆಲವೊಂದು ಸಲ ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಇರ್ತೀನಿ. ಇವಾಗ ನೆಲ ಒರೆಸಿದ್ದಾಯಿತು. ನೆಲ ಒರೆಸ್ಬಿಟ್ಟು ಟಿಫನ್ ಎಲ್ಲ ಬಾಕ್ಸಿಗೆ ಹಾಕಿ ಅವ್ರನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬರಬೇಕು. ಅವ್ರು ಬರೋವರೆಗೂ ಕೂಡ ಮನೆ ಶಾಂತವಾಗಿರುತ್ತೆ. ಅವ್ರು ಬಂದಮೇಲೆ ಮತ್ತೆ ಅದೇ ಕೆಲಸ, ಅದೇ ತಲೆಹರಟೆ, ಅದೇ ಕೂಗಾಡೋದು, ಅದೇ ಎಲ್ಲ ರೂಟೀನ್ ಅನ್ನೋದು ನಡೀತಾ ಹೋಗುತ್ತೆ. ಕೆಲವೊಂದು ಏನಂದರೆ ಅವ್ರು ತಿಳ್ಕೊಳ್ಳೋವರೆಗೂ ಅದು ನಿಲ್ಲಲ್ಲ. ಅವರಿಗೆ ಅದು ರೆಸ್ಪಾನ್ಸಿಬಿಲಿಟಿ ಬಂದಮೇಲೆ ಇಲ್ಲ ನಾವು ಈ ಥರ ಇರಬಾರ್ದು, ಹಿಂಗೆಲ್ಲ ಚೀರಾಡಬಾರ್ದು, ಹಿಂಗೆಲ್ಲ ಕೂಗಾಡಬಾರ್ದು ಅನ್ನೋದು ಅವ್ರಿಗೆ ತಿಳಿಯೋವರೆಗೂ ಕೂಡ ಹಾಗೆ ಮಾಡ್ತಾರೆ. ಅದಾದಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ಒಂದು ಸ್ವಲ್ಪ ಮನೆಗೆ ಐಟಮ್ಸ್ ಖಾಲಿಯಾಗಿತ್ತು, ಅದನ್ನು ತೊಗೊಂಬಂದ್ವಿ. ಪುಳಿಯೋಗರೆ ಪ್ಯಾಕೆಟು, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಎಣ್ಣೆ ಪ್ಯಾಕೆಟು, ಒಳ್ಳೆಣ್ಣೆ ಬರುತ್ತಲ್ವ, ನಾವು ಒಳ್ಳೆಣ್ಣೆ ಅಂತೀವಿ. ಕುಕ್ಕಿಂಗ್ ಆಯಿಲ್ ಅಂತ ನೀವು ಏನು ಕರಿತೀರ ಅದನ್ನು ಒಳ್ಳೆಣ್ಣೆ ಅಂತ ಹೇಳ್ತೀವಿ. ಸೊ ಅದನ್ನು ತೊಗೊಂಬಂದ್ವಿ, ಅಡುಗೆ ಎಣ್ಣೆನ. ಆಮೇಲೆ ಸ್ವಲ್ಪ ಟೂತ್ ಪೇಸ್ಟು, ಬೇಳೆ ಇಷ್ಟನ್ನು ತೊಗೊಂಬಂದಿದ್ದೀವಿ. ಅಂದರೆ ಎಲ್ಲ ಒಂದೇ ಸಲ ತರಲ್ಲ. ಕೆಲವೊಂದು ಐಟಮ್ಸ್ ಎಲ್ಲ ಖಾಲಿಯಾಗಿರುತ್ತಲ್ಲ, ಆ ಟೈಮಲ್ಲಿ ನೋಡ್ಕೊಂಡು ತೊಗೊಂಬರ್ತೀವಿ. ಒಂದೇ ಸಲ ಅಂದರೆ ತುಂಬ ಅಮೌಂಟ್ ಬೇಕಾಗತ್ತೆ. ಇಲ್ಲೇ ಹತ್ರದಲ್ಲಿರೋದ್ರಿಂದ ಅಂಗಡಿ ಜಾಸ್ತಿ ನಾವು ಸ್ಟಾಕಾಗಿ ಏನೂ ಇಡೋದಿಲ್ಲ. ಸ್ವಲ್ಪನೇ ತೊಗೊಂಡು ಹೋಲ್ಸೇಲ್ ಅಂಗಡಿಯಲ್ಲೇ ತೊಗೊಂಬಂದು ಇಟ್ಕೋತೀವಿ. ಮತ್ತು ಮನೆಗೆ ಯೂಸ್ ಮಾಡೋಂಥ ಸೋಪು, ಈ ಥರ ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆ ವಾಶ್ ಮಾಡೋದಕ್ಕೆ ಉಪಯೋಗಿಸೋ ಸೋಪ್ಗಳನ್ನೆಲ್ಲ ಒಂದು ಬುಟ್ಟಿಲಿ ಹಾಕಿ ಇಟ್ಟಿದ್ದೀನಿ. ಹಾಗೆ ಟೂತ್ ಪೇಸ್ಟು ಚಿಕ್ಕದೇ, ದೊಡ್ಡದು ತರೋದಕ್ಕೆ ಹೋಗಲ್ಲ. ಯಾಕಂದರೆ ಮಕ್ಕಳಿದ್ದಾರಲ್ಲ, ನೀರು ಹಾಕ್ಬಿಟ್ಟು ಅದರೊಳಗಡೆ ನೀರು ತುಂಬಿಸ್ಬಿಟ್ಟು ಆಟ ಆಡೋದು ಹಂಗೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಚಿಕ್ಕದೊಂದು ಟೂತ್ ಪೇಸ್ಟ್ ತೊಗೊಂಬಂದಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.